following is not. ನಾನು ಟಿ ವಿ ನೋಡ್ಲಾ? ಬೈಕೊಂತೀಯ ನನ್ನ? ಬೈಕೊಂತೀಯ ಗೀತಮ್ಮ ಟಿ ವಿ ನೋಡ್ತೈತೆ ನನ್ನ ಕೆಲಸ ಕೊಟ್ಬಿಟ್ಟು ಅಂತ? ಬೈಕೊಳ್ಳಲ್ವಾ? ಹಲೋ ಫ್ರೆಂಡ್ಸ್, ನಮಸ್ತೆ. ಹೆಂಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ, ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಗೀತಾ ವಿಜಯ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಕೆಲವೊಂದು ಸರಿ ಗ್ರಾಸರಿ ಇರಲ್ಲ, ಇನ್ನೊಂದು ಸರಿ ತರಕಾರಿ ಇರೋದಿಲ್ಲ. ಬಟ್ ಎರಡೂ ಇದ್ದವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವ್ದು ಮಾಡೋದು ಅಂತ. ಸೊ ತರಕಾರಿ ಒಂದು ಸ್ವಲ್ಪ ತೊಗೊಬಂದಿದ್ದೆ. ಸರಿ ಮೈಸೂರು ಬೇಳೆನ ಹಾಕಿ ಒಂದು ಸ್ವಲ್ಪ ಸಾಂಬಾರು ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಡ್ಲಿ ದೋಸೆ ಅಂತಂದರೆ ತುಂಬಾ ಇಷ್ಟ ಮಕ್ಕಳಿಗೆ. ಅದು ರೀಸೆಂಟಾಗಿ ಈ ನಡುವೆ ಅಂತೂ ಮಕ್ಕಳೆಲ್ಲನೂ ಇಡ್ಲಿ ದೋಸೆ ಅದೆಲ್ಲ ತಿಂತಾರೆ. ಅದಕ್ಕೆ ಸರಿ ಇಡ್ಲಿ ಮಾಡೋಣ ಅಂಥೇಳಿ, ಅದಕ್ಕೆ ನಾನು ಈ ಸೋರೆಕಾಯಿ ತುಂಬ ಒಳ್ಳೇದಲ್ವಾ, ಹಂಗೆ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ. ಸರಿ ಬೇಳೆ ಸಾಂಬಾರು ಮಾಡಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ತಿಂತಾರೆ ಅಂತ ಮೀಶೋ ಅಲ್ಲಿ ನಿಮ್ಗೆ ಗೊತ್ತಿದೆ, ಈ ಪ್ಲೇಟ್ ಒಂದು ತೊಗೊಂಡಿದ್ದೆ ನಾನು. ಗ್ರೀಷ್ಮ ಈ ಥರ ಸಣ್ಣ ಸಣ್ಣ ಇಡ್ಲಿ ಬೇಕು ಅಂತ ಡಿಮಾಂಡ್ ಮಾಡ್ತಿದ್ಲು. ಅವ್ರಿಗೆ ಈ ಡಿಪ್ಪಿಂಗ್ ಇಡ್ಲಿಗಳು ತುಂಬ ಇಷ್ಟ ಆಗುತ್ತಲ್ಲ, ಇವಾಗ ಹೊಸ್ದಾಗಿ ಎಲ್ಲನೂ ಹೋಟೆಲ್ಸಲ್ಲೆಲ್ಲ ಕೊಡ್ತಾರಲ್ವ. ಸೊ ಅದನ್ನು ಅವ್ರಿಗೆ ಮಾಡಿಕೊಟ್ಬಿಟ್ಟು ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿಸ್ಬಿಟ್ಟು, ನಾನು ಬೇಳೆ ಬೆಂದಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಇಡ್ಲಿಗಿಟ್ಟೆ. ಒಂದು ಟ್ರಿಪ್ ಆಗಿತ್ತು. ಸರಿ ಇವ್ರಿಗೆಲ್ಲ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಗ್ರೀಷ್ಮಗೆ ಹೇಳ್ತಿದ್ದೆ, ತಿನ್ನಿರಿ ಮನೆಯಲ್ಲೇ ಇದ್ದೀರಾ ಅಂತ ಹೇಳ್ಬಿಟ್ಟು. ಸರಿ ಗ್ರೀಷ್ಮ ಏನು ಅಂತಂದರೆ, ಅವರು ನಾವೇನಾದರೂ ಹೇಳ್ದವಾಗ ಅವ್ರಿಗೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಅವರೇ ಬಂದು ಮಾಡೋದು ತುಂಬಾ ಇಷ್ಟಪಡ್ತಾರಲ್ವ. ಸರಿ ಗ್ರೀಷ್ಮ ನಾನು ಇದಕ್ಕೆಲ್ಲನೂ ಹಾಕ್ತೀನಿ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ಲು. ನಾನು ಇವ್ರಿಗೆ ಬೇಸಿಕ್ ಸರ್ವೈವಲ್ ಇದೆಲ್ಲನೂ ಬರಬೇಕು ಅಂತ ಸ್ವಲ್ಪ ಕಿಚನ್ ಆಗಲಿ ಮನೆ ಕೆಲಸ ಆಗಲಿ ಅವ್ರ ಕೈಯಲ್ಲಿ ಆದಷ್ಟು ಮಾಡಲಿ ಅಂತ ನಾನು ಬಿಡ್ತೀನಿ. ನಾನೇನು ಮಾಡಲೇಬೇಡ್ರಿ ಅಂತ ಇಲ್ಲ, ನಾನು ಆ ಥರ ಪೇರೆಂಟ್ ಏನಲ್ಲ. ಎನಿವೇ ನಾವು ದೊಡ್ಡವರಾದ್ಮೇಲೆ ಏನಾದರೂ ಒಂದು ಕಲಿಬೇಕು. ಬಟ್ ಇವಾಗಲಿಂದನೂ ಇದೆಲ್ಲ ಬೇಸಿಕ್ ನೆಸೆಸರೀಸು. ಸ್ವಲ್ಪ ಕುಕ್ಕಿಂಗ್ ಅನ್ನೋದು, ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಮಕ್ಕಳಿಗೆ ಬರಲೇಬೇಕು ಅಂತ. ಸರಿ ಮೂವರೂ ಡಿವೈಡ್ ಮಾಡಿಕೊಂಡು ಸಾಂಬಾರೂ ರೆಡಿಯಾಗಿತ್ತು. ಮೂವರೂ ಬೌಲ್ಗೆ ಶೇರ್ ಮಾಡಿಕೊಂಡು ಹಾಕ್ಕೊಂಡ್ರು. ಯಾಕಂದರೆ ಚಿಕ್ಕ ಚಿಕ್ಕ ಇಡ್ಲಿ ತುಂಬ ಕಡಿಮೆ ಆಗಿತ್ತು, ದೋಸೆ ಇಡ್ಲಿ ಸ್ವಲ್ಪನೇ ಇತ್ತು ಅಂತ ಹೇಳಿ. ನಾನು ಇವಾಗೆಲ್ಲನೂ ಬರೀ ದೋಸೆ ಇಡ್ಲಿಗೆ ಬರೀ ಉದ್ದಿನಬೇಳೆ ಹಾಕಿ ಮಾಡೋದಿಲ್ಲ, ಸ್ವಲ್ಪ ಮಲ್ಟಿಗ್ರೇನೇ ಹಾಕಿ ಮಾಡ್ತೀನಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಎಂಜಾಯ್ ಮಾಡಿ ತಿಂದರು. ಮನೆಯಲ್ಲೇ ಇರೋದ್ರಿಂದ ಅವ್ರಿಗೆ ಸಂಡೇ ಬೇರೆ, ಸೊ ಟೈಮ್ ಪಾಸ್ ಆಗ್ತಾ ಇದ್ದಿಲ್ಲ. ಎಕ್ಸಾಮ್ಸೂ ಸ್ಟಾರ್ಟ್ ಆಗ್ತಾ ಇದೆ. ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಅವ್ರೂ ಖುಷಿಯಾಗಿ ತಿಂತಾರೆ ಅಂತ. ಇವಾಗ ಹಂಗಂದರೆ ಕುತ್ಕೊಂಡು ಓದ್ಕೊತೀರ ತಿಂದಿದ್ದಾದ್ಮೇಲೆ? ತಿಂದಾಕ್ತಾರೆ ನವಗ್ರಹ ತಿನ್ನೋದು. I wish they would stop this silly game and talk about their money instead. Follow. The following is not a favor of the conservation of nature. A upside. ಮತ್ತು ಅವ್ರಿಗೆಲ್ಲ ಒಂದು ಸ್ವಲ್ಪ ತೋರಿಸಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇವರು ಮನೇಲಿದ್ದಾರೆ ಅಂತಂದರೆ ಔಟ್ಸೈಡ್ ಹೋಗೋದಕ್ಕಿಂತನೂ ಇನ್ಸೈಡೇ ಅಲ್ವಾ ಗೆಜೆಟು. ಇದನ್ನು ನಾನು ಹೆಂಗೆ ಮಾಡಿ ಬಿಡಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಸಂಡೇ ಅಲ್ಲ ಅಂತ ನಾನು ಬಿಟ್ಟು ಮತ್ತೆ ಒಂದು ಸ್ವಲ್ಪ ನಾನು ರೆಗ್ಯುಲರ್ ರೊಟೀನಿಗೆ ಬಂದೆ. ಬಟ್ಟೆಗಳೆಲ್ಲ ಮಳೆ ಇರೋದ್ರಿಂದ ಸ್ವಲ್ಪ ಒಣಗ್ತಾನೆ ಇದ್ದಿಲ್ಲ. ಸರಿ ಅದನ್ನೆಲ್ಲ ಒಣಗಾಕಿ ಮತ್ತು ಒಂದು ಸ್ವಲ್ಪ ಅದನ್ನೆಲ್ಲನೂ ತೆಗೆದಾಕಿ ಮಡ್ಚೋದು, ಇದೆಲ್ಲನೂ ಡೈಲಿ ರೊಟೀನ್ ಕೆಲಸಗಳು ಇದ್ದೇ ಇರುತ್ತೆ. Appa is giving you praise, you are giving Appa praise. ನಾನಿಲ್ಲಿ ಡೈಟ್ ಮಾಡೋದಕ್ಕೆ ಕಷ್ಟಪಡ್ತೀನಿ, ಬಟ್ ನಮ್ಮ ಮನೇಲಿ ಸ್ವೀಟ್ ತಂದು ಹಿಂಗೆ. ಇದು ಯಾಕೋ ತುಳಸಿ ಗಿಡ ಒಣಗೆ ಹೋಯ್ತು, ಗೊತ್ತಿಲ್ಲ ಏನಕ್ಕೆ ಅಂತ. ಮತ್ತು ಚಿಗುರು ಬರ್ತಾ ಇದೆ. ಹೋಪ್ಸೋ ತ್ಯಾವ ಇದೆ, ನೀರು ಹಾಕ್ತಾಯಿದ್ದೀನಿ. ಮತ್ತು ಮಳೆನೂ ಬರುತ್ತಲ್ವ, ತುಂಬ ಇದಿಲ್ಲ. ಇವತ್ತೊಂದು ಸ್ವಲ್ಪ ಬಿಸಿಲಿದೆ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ನುಗ್ಗೆ ಸೊಪ್ಪು, ಇದು ಆ್ಯಕ್ಚುಲಿ ನಾನೇ ಹಾರ್ವೆಸ್ಟ್ ಮಾಡಿರೋದು, ಕಿತ್ಕೊಂಡಿದ್ದೀನಿ ಒಂದು ಬ್ರ್ಯಾಂಚ್ ಅಷ್ಟು. ಏನಾದರೂ ಮಕ್ಕಳಿಗೆ ಆ್ಯಕ್ಚುಲಿ ನೆನ್ನೆ ನುಗ್ಗೆ ಸೊಪ್ಪು ಸೂಪ್ ಮಾಡಿದ್ದೆ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಮಕ್ಕಳೆಲ್ಲನೂ. ಬಟ್ಟೆಗಳು 3 ದಿವಸ ಆಲ್ರೆಡಿ 2 ಟ್ರಿಪ್ ಒಣಗಾಕಿದ್ದೀನಿ. ಮತ್ತು ದಿನೇ ಬೀಳ್ತಾನೆ ಇರುತ್ತೆ ಸ್ಕೂಲ್ಗೆ ಹೋಗಿ. ಟಾಣಿದೊಂದು ಅರ್ಶಿಣದ ಗಿಡ ಬರ್ತಾ ಇದೆ. ಆ್ಯಕ್ಚುಲಿ ಅರ್ಶಿಣ ಇತ್ತು,
ಶುಂಠಿನ ಅರಿಶಿನ ಅಂತ ಗೊತ್ತಾಗ್ತಾ ಇಲ್ಲ, ನೋಡೋಣ ಬೆಳೆದಾದ್ಮೇಲೆ ಗೊತ್ತಾಗುತ್ತೆ. ಪುದೀನ ತುಂಬ ಚೆನ್ನಾಗಿರೋವಂಥ ಪುದೀನ. The next day. ಬೆಳಗ್ಗೆನೇ ಸ್ನಾನ ಆಯ್ತು. ಇವತ್ತು ಗ್ರಹಣ ಇತ್ತಲ್ವ, ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಮಕ್ಕಳಿಗೆಲ್ಲ ಏನಾದರೂ ಟಿಫನ್ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ ಮತ್ತು ಮುಂದಿನ ಕೆಲಸ ಎಲ್ಲ ದೇವ್ರ ಸಾಮಾನು ತೊಳೆಯೋದು ಅದೆಲ್ಲ ನೋಡ್ಕೋಬೇಕು. ರಾಗಿ ಗಂಜಿ ಕುಡ್ದು ಒಂದು ಸ್ವಲ್ಪ ತರಕಾರಿ ಎಲ್ಲ ಎತ್ತಿಟ್ಕೊಂಡಾದ್ಮೇಲೆ ದೇವ್ರ ಸಾಮಾನು ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಈವ್ನಿಂಗ್ ಆಗೋಯ್ತು. ಮತ್ತು ಏನು ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಆದಷ್ಟು ಬೇಗ ಅದನ್ನು ಎಚ್ಚೆತ್ಕೊಂಡು ನಾವು ಅದನ್ನು ರೊಟೀನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗೆಲ್ಲ ನಮ್ಮ ಮನೆಯವರೇ ಇಲ್ದಿರ ಇರೋದ್ರಿಂದ ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ ನಾನೇ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಸ್ವಲ್ಪ ದೊಡ್ಡದೇ ಪಾರ್ಕ್. ಅದು ಒಂದು ರೌಂಡ್ ಬರೋಷ್ಟೊತ್ತಿಗೆ ಒಂದು 15 ಮಿನಿಟ್ಸ್ ಆಗುತ್ತೆ. ನಾವು ಈ ಒಂದು ಸ್ಪೀಡಾಗಿ ನಡೆದ್ರೂ ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ಇಲ್ಲಿ ಪಿಜನ್ಸ್ ಎಲ್ಲ ಬರುತ್ತೆ, ಡಕ್ಗಳಿದ್ದಾವೆ. ಮತ್ತು ಎನ್ವೈರ್ನಮೆಂಟು ಅಷ್ಟೇ ತುಂಬ ಗ್ರೀನಿಶ್ ಆಗಿದೆ. ತುಂಬ ದೊಡ್ಡ ಪಾರ್ಕ್ ಇದೆ ಆ್ಯಕ್ಚುಲಿ, ವಾಟರ್ ಅಂದರೆ ಕೆರೆ ಮೇಲೆ ಕಟ್ಟಿರೋ ಅಂಥದ್ದು. ಸರಿ, ಅಲ್ಲೋಗಿ 1-2 ರೌಂಡ್ ಹಾಕ್ಕೊಂಡು ಬರೋಣ ಅಂಥೇಳಿ ನಾನು ಹೋದೆ. ಅಲ್ಲಿಂದ ಬಂದಾದಮೇಲೆ ಇವತ್ತು ವೆಡ್ನೆಸ್ಡೇ, ಮನೇಲಿ ಕೆಲಸ ಎಲ್ಲ ಆಯಿತು. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ನಮ್ಮ ಮನೆಯವರು ಕ್ಯಾಂಪ್ಗೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡೇ ಇದ್ದೆ. ಸರಿ, ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ, ಅಡುಗೆ ಮಾಡೋಣ ಅಂತ. ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಇದಿಷ್ಟೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಕೊಬ್ಬರಿ ಇದನ್ನೊಂದಷ್ಟು ಗ್ರೈಂಡ್ ಮಾಡಿ ಹಿದ್ಗಿದ ಅವರೆಕಾಳು ಸ್ವಲ್ಪ ತೊಗೊಂಬಂದಿದ್ದೆ. ಸರಿ, ಅದನ್ನೇ ಸಾಂಬಾರು ಮಾಡೋಣ ಅಂತ ಮಕ್ಕಳು ಬರೋದಕ್ಕಿಂತ ಮುಂಚೆ. ಇನ್ನು ನಂದು ಊಟ ಆಗಿಲ್ಲ. ಬೇಳೆನ ಕುಕ್ಕರ್ಗೆ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಂಗೆ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಣ ಅಂತಂದರೆ, ಇದು ಸ್ವಲ್ಪ ದಪ್ಪ ಇರುತ್ತಲ್ವ ಅಂತ ಹೇಳಿಬಿಟ್ಟು ಕುಕ್ಕರ್ನೇ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ರುಬ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಎಣ್ಣೆ, ಹಿಂಗು ಮತ್ತು ಸಾಸಿವೆ, ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಮತ್ತು ಬೇಳೆನ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಹಾಕ್ತಾಯಿದ್ದೀನಿ. ಬೇಳೆ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಈ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಎಲ್ಲನೂ ಇದಕ್ಕೆ ನಾನು ಗರಂ ಮಸಾಲ ಪೌಡರ್ ಹಾಕಲ್ಲ, ಚಕ್ಕೆ ಲವಂಗ ಹಾಕ್ತೀನಿ. ಒಂದು ಸ್ವಲ್ಪನೇ, ನಂಗೆ ತುಂಬ ಹಾಕಿದ್ರೂ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಎಲ್ಲ ಆಯಿತು, ಊಟ ಮಾಡಿಕೊಂಡು ಸರಿ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾದಮೇಲೆ ಸರಿ ಮತ್ತೆ ಇಡ್ಲಿ ದೋಸೆಗೆ ಹಾಕೋಣ ಅಂತೇಳ್ಬಿಟ್ಟು 1-2 ಕಪ್ ಅಕ್ಕಿ ಮತ್ತು 1 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ಸಜ್ಜೆ ಅಂದರೆ ಬಾಜ್ರಾ ಅಂತಾರಲ್ವ ಅದು, ಮತ್ತು 1 ಕಪ್ಪಷ್ಟು ಕಡಲೆ ಕಾಳು ಮತ್ತು 1 ಸ್ಪೂನಷ್ಟು ಮೆಂತ್ಯ, ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಇದಿಷ್ಟನ್ನು ಹಾಕಿದ್ದೀನಿ ನಾನು. ನೀಟಾಗಿ 1-2-3 ಸರಿ ತೊಳ್ಕೊಂಡು, ಯಾಕಂದರೆ ಈ ಬಾಜ್ರಾ ಮತ್ತು ಈ ಕಡಲೆಕಾಳು ಇದರಲ್ಲೆಲ್ಲನೂ ಒಂದು ಸ್ವಲ್ಪ ಧೂಳು ಇರುತ್ತಲ್ವ, ಅದೆಲ್ಲ ಹೋಗಬೇಕು ಅಂತ. ಅಕ್ಕಿನೂ ನಾನು ರೇಷನ್ ಅಕ್ಕಿ ಎತ್ಕೊಂಡಿರೋದು, ಅದರಿಂದಾಗಿ 1-2-3 ಸರಿ ನೀಟಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀವಿ ಅಂದರೆ ನಮಗೆ ಯಾವಾಗ ಬೇಕೋ ಆವಾಗ ರಿಚ್ ಪ್ರೋಟೀನ್ ಆಗಿರೋ ಅಂಥ ದೋಸೆ ಆಗಲಿ ಇಡ್ಲಿ ಆಗಲಿ ನಾವು ಹಾಕ್ಕೊಬೋದು. ಇದನ್ನು ನಾನು ಈವ್ನಿಂಗ್ ನೆನೆಸಿಟ್ಟಿದ್ದು ನೆಕ್ಸ್ಟ್ ಡೇಗೆ ಅಂತ ಹೇಳಿ. ಮತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಒಂದು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲನೂ ಫುಲ್ ಎಲ್ಲನೂ ಗಲೀಜಾಗಿತ್ತು. ತುಂಬ ಚಿಕ್ಕದಾಗಿರೋದ್ರಿಂದ ತುಂಬ ಬೇಗ ಗಲೀಜಾಗುತ್ತೆ ಮತ್ತು ತುಂಬ ಮೆಸ್ಸಪ್ ಆಗಿ ಕಾಣುತ್ತೆ. ಮತ್ತು ನೆಕ್ಸ್ಟ್ ಡೇ ಎದ್ದುಬಿಟ್ಟು ನಾನು ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ನೈಟ್ ಏನು ರುಬ್ಬಿಡೋ ಅಂಥದ್ದೇನು ಬೇಕಾಗಿಲ್ಲ, ಬೆಳಗ್ಗೆನೇ ರುಬ್ಕೋಬೋದು ಇದನ್ನು. ನಾನು ಒಂದು ಸ್ವಲ್ಪ ಅಕ್ಕಿ ಮಿಕ್ಕಿತ್ತು ಅಂದರೆ ಸರಿ ಅನ್ನ ಮಿಕ್ಕಿತ್ತು, ಅದನ್ನು ಒಂಚೂರು 1 ಇಡಿ ಅಷ್ಟು ಅನ್ನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಅದಿಷ್ಟುದಕ್ಕೂ ಈ ಪಾತ್ರೆ ತುಂಬ ಆಯಿತು ನನಗೆ ಹಸಿಟ್ಟು. ಸರಿ, ಇದನ್ನೆಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಡಬ್ಬಿಗೆ ಹಾಕಿಟ್ಬಿಡೋಣ ಅಂತೇಳ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು 2-3 ದಿನ ಬರುತ್ತೆ ನಮಗೆ. ಮಧ್ಯದಲ್ಲಿ ಯಾವಾಗ ಬೇಕಾದರೂ ನಾವು ಹಾಕ್ಕೋಬೋದು. ಇದನ್ನು ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಮತ್ತು ವೆಯ್ಟ್ ಲಾಸ್ ಟೈಮಲ್ಲಿ ಆ ಥರ ಟೈಮಲ್ಲಿ ಬರೀ ನಾವು ಅಕ್ಕಿದು ಮತ್ತು ಉದ್ದಿನ ಬೇಳೆದು ತಿನ್ನೋದಕ್ಕಿಂತನೂ ಈ ಥರ ಕಾಳಲ್ಲಿ ಎಲ್ಲ ಮಾಡ್ಕೊಂಡು ತಿಂದಿದ್ದೀವಿ ಅಂತಂದರೆ, ಮೊಳಕೆ ಕಾಳು ಆ ಥರ ಎಲ್ಲ ತಿನ್ಬೋದು. ಬಟ್ ಕೆಲವೊಂದು ಸರಿ ರೊಟೀನ್ ಆಗಿಬಿಡುತ್ತಲ್ಲ, ಒಂದೇ ಥರ ಡಿಶ್ ತಿಂತಾಯಿದ್ರು ನಮಗೆ ಬೋರ್ ಆಗುತ್ತೆ. ಸೊ ಈ ಥರ ದೋಸೆ ಅಂದರೆ ನಾರ್ಮಲಾಗಿ ನಾವು ಎವ್ರಿ ಡೇ ಸೌತ್ ಇಂಡಿಯನ್ಸ್ ಮಾಡ್ತೀವಿ. ಆಲ್ಮೋಸ್ಟ್ ವೀಕ್ಲಿ 2 or 3 ಇದ್ದೇ ಇರುತ್ತೆ. ಇದಿಷ್ಟೂ
ಒಂದು ಸ್ವಲ್ಪ ಡಬ್ಬಿಗೆ ಹಾಕಿ ಎತ್ತಿಟ್ಟಾದಮೇಲೆ ಸರಿ ನಮಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಹಿಟ್ಟನ್ನು ಎತ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಇದು ಹಾಕ್ಕೊಂಡಿದ್ದೀವಿ ಅಂದರೆ ಸಾಕು. ಬೇಕಂದರೆ ಸೋಡಾ ಹಾಕ್ಕೋಬೋದು, ಬಟ್ ಇಲ್ಲೇನು ಅವಶ್ಯಕತೆ ಇಲ್ಲ. ಹೆಸರು ಕಾಳು ಹಾಕಿರೋದ್ರಿಂದ ತುಂಬ ನೀಟಾಗಿ ಫರ್ಮೇಟ್ ಆಗಿರುತ್ತೆ ಅದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಶೂಟ್ ಮಾಡೋದು ಅನ್ನೋದು ತುಂಬಾ ದೊಡ್ಡ ಹೆಕ್ಟಿಕ್ ಅಂತ ಅನ್ಬೋದು. ಯಾಕೆಂತಂದರೆ ಬೆಳಗ್ಗೆ ತುಂಬ ಬೇಗ ಕಣ್ಣು ತೆಗೆಯೋದ್ರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಜೊತೆಗೆ ಅವ್ರನ್ನ ಎಬ್ಬಿಸ್ಬೇಕು, ಸ್ನಾನಕ್ಕೆ ಕಳಿಸ್ಬೇಕು, ಮತ್ತು ರೆಡಿ ಆಗ್ರಿ ಅಂತ ಹೇಳಬೇಕು. ಅದ್ರ ಜೊತೆಗೆ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಆಗಲಿ ಅವ್ರಿಗೆ ಸ್ನ್ಯಾಕ್ಸ್ ಆಗಲಿ ಪ್ರಿಪೇರ್ ಮಾಡ್ತಾ ಇರಬೇಕು. ಸೊ ನನಗಿವಾಗ ದೋಸೆ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ರಾತ್ರಿ ಇದ್ಕಿದ ಬೇಳೆ ಸಾರು ಮಾಡಿದ್ನಲ್ವ ಸಾಯಂಕಾಲ, ಅದನ್ನೇ ಈ ಬೇಳೆ ಸಾರು ಮತ್ತು ಎಣ್ಣೆ ಬದನೆಕಾಯಿ ಮತ್ತು ಈ ರಸಮ್ಮು ಈ ಥರವೆಲ್ಲನೂ ಒಂದು ದಿನ ಬಿಟ್ಟಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೇ ದೋಸೆಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೆ ದೋಸೆಗಾದರೆ ಅಂತ ಹೇಳ್ಬಿಟ್ಟು ನಾನು ಈ ದೋಸೆಗೇ ಅದು ಸಾಂಬಾರು ಇಟ್ಕೊಂಡೆ. ಇಲ್ಲ ಅಂತಂದರೆ ಆಲೂಗಡ್ಡೆ ಪಲ್ಯ ಆಗಲಿ ಇಲ್ಲ ಏನಾದರೂ ಗೊಜ್ಜುಗಳಾಗಲಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಮತ್ತು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ನಾನಿಲ್ಲಿ ಮುಲ್ಲಂಗಿ ಸಾಂಬಾರು ಮತ್ತು ಬಾಳೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಆದರೆ ಅವರು ಬಾಳೆಕಾಯಿ ಪಲ್ಯನ ಅಷ್ಟು ತಿನ್ನೋದಿಲ್ಲ, ಸರಿ ಅವ್ರಿಗೆ ಅಂತೇಳಿ ನಾನು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ಟ್ರೈ ಮಾಡ್ತೀನಿ ಇದನ್ನೆಲ್ಲ ಎಣ್ಣೆ ಪದಾರ್ಥ ಈ ಒಂದು ಮಕ್ಳಿಗೂ ಕೊಡಬಾರ್ದು ಅಂತ ಹೇಳಿ, ಬಟ್ ಮಕ್ಕಳು ಅಷ್ಟು ಕೇಳಲ್ವಲ್ಲ. ಸರಿ ಅವ್ರಿಗೇನು ಏನಾದರೂ ಒಂದು ಈ ಬೇಳೆ ಸಾಂಬಾರು ಅದು ಈ ಚಳಿಗಿರೋದ್ರಿಂದ ಏನಾದರೂ ಸ್ವಲ್ಪ ಸೈಡ್ ಡಿಶಸ್ಸು ಬೇಕೇ ಬೇಕು ಅನಿಸುತ್ತೆ ಟೇಸ್ಟಿಯಾಗಿ ತಿನ್ನೋದಕ್ಕೆ. ಸೊ ನಾನು ಇಲ್ಲಿ ಬಾಳೆಕಾಯಿ ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ತೀನಿ. ಅವ್ರಿಗೆ ಈ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಕೆಲವೊಂದು ಸಾರಿ ಮ್ಯೂಸಿಕ್ಕು ಎಷ್ಟು ಎಫೆಕ್ಟಿವ್ ಅನಿಸುತ್ತೆ ಅಲ್ವಾ. ತುಂಬ ಸೈಲೆಂಟ್ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗಂತೂ ಈ ಕೆಲವೊಂದು ಸಾರಿ ಈ ಕೊರಿಯನ್ಸು ಸೈಲೆಂಟ್ ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಏನೋ ಅವ್ರು ಮಾಡ್ತಾ ಇರ್ತಾರೆ, ಡೈಲಿ ರೊಟೀನು, ಅದು ವಾಯ್ಸ್ ಓವರ್ ಏನೂ ಇರೋದಿಲ್ಲ. ಜಸ್ಟ್ ಒಂದು ಮೈಲ್ಡ್ ಮ್ಯೂಸಿಕ್ ಹಾಕಿ ಅವ್ರು ಡೈಲಿ ಪ್ರೊಸೆಸ್ನ ತೋರಿಸ್ತಾ ಇರ್ತಾರೆ, ಲೈಫ್ ಸ್ಟೈಲ್ಸ್ನಾಗಲಿ ಎಲ್ಲನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಈ ಥರ ಅದ್ರ ಜೊತೆಗೆ ಈ ಥರ ಸೌಂಡ್ಸ್ ಅಂತೂ ಬಜ್ಜಿ ಬೋಂಡ ಕರೀತಾ ಇರೋವಂಥದ್ದು ತುಂಬಾ ಮೆಲ್ಟಿಂಗ್ ಆಗಿರುತ್ತಲ್ವ ಯಾರಿಗೇ ಆಗಲಿ. ನಾನಿಲ್ಲಿ ಮುದ್ದೆಗೂ ಅಷ್ಟೇ ಸ್ವಲ್ಪ ಬಾಜ್ರಾ ಮತ್ತು ಒಂದು ಸ್ವಲ್ಪ ಸೋಯಾಬೀನು ಮತ್ತು ರಾಗಿ ಮತ್ತು ಒಂದು ಸ್ವಲ್ಪ ಗೋಧಿ ಇದೆಲ್ಲನೂ ಒಂದು ಸ್ವಲ್ಪ ಮಲ್ಟಿಗ್ರೇನ್ ಅಂದರೆ ಚೇಂಜ್ ಮಾಡ್ತಾ ಇರ್ತೀನಿ. ಒಂದೇ ಥರದ್ದು ರೊಟೀನಾಗಿ ತಿನ್ನೋದಕ್ಕೆ ಹೋಗೋದಿಲ್ಲ. ಜೋಳ ಮತ್ತು ರಾಗಿ ಅಂತೂ ಕಂಪಲ್ಸರಿ, ಅದ್ರ ಜೊತೆಗೆ ಈ ಮಿಲೆಟ್ಸ್ ಅನ್ನೋದು ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಕೆಲವೊಂದು ನಮ್ಮ ಬಾಡಿಗೆ ಸೂಟ್ ಆಗುತ್ತೆ, ಕೆಲವೊಂದು ಸೂಟ್ ಆಗೋದಿಲ್ಲ. ಬಟ್ ದೋಸೆಗೆ, ಇಡ್ಲಿಗೆ ಮತ್ತು ರೊಟ್ಟಿಗೆ ಎಲ್ಲನೂ ಇನ್ಸ್ಟೆಂಟಾಗೂ ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಒಟ್ಟಿಗೆ ಹಾಕ್ಸ್ಕೊಂಬರ್ತೀನಿ. ಕೆಲವೊಂದು ಸರಿ ಸಪ್ರೇಟಾಗಿ ಹಾಕ್ಸ್ಕೊಬರ್ತೀನಿ. ಈ ಸರಿ ಎಲ್ಲ ಮಿಕ್ಸ್ ಮಾಡಿದ್ದೆ, ಸೊ ಅದನ್ನೇ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಜ್ಜಿನೂ ರೆಡಿ ಆಯಿತು. ಬನ್ನಿ ಅವರಿಗೆಲ್ಲ ಬಡಿಸೋಣ ಮತ್ತು ಅವ್ರಿಗೂ ಪ್ಲೇಟಿಂಗ್ ಹಾಕಿ ಅವ್ರಿಗೆ ಊಟ ಮಾಡೋದಕ್ಕೆ ಕೊಡೋಣ. ಸುಶಾಂತು ಗ್ರೀಷ್ಮಗೆ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಅನ್ನ ಮತ್ತು ನುಗ್ಗೆಕಾಯಿ ಎಲ್ಲ ಮುಲ್ಲಂಗಿ ಬೇಳೆ ಸಾಂಬಾರು ಟೊಮೆಟೊ ಹಾಕಿ ತುಂಬಾ ಟೇಸ್ಟಿಯಾಗಿತ್ತು. ಫ್ರೆಶ್ಶಾಗಿ ತೊಗೊಂಬಂದಿದ್ದು, ಅದಕ್ಕೆ ಅದನ್ನು ತುಂಬ ದಿನ ಇಟ್ಟರೆ ಅದೊಂಥರ ಬೆಂಡು ಬಂದುಬಿಡುತ್ತಲ್ಲ ಅಂತೇಳಿ ಇನ್ಸ್ಟೆಂಟಾಗಿ ಮಾಡಿಬಿಟ್ಟೆ ನಾನು. ಅದ್ರ ಜೊತೆಗೆ ಒಂದು ಸ್ವಲ್ಪ
ತುಪ್ಪ ಇದಿಷ್ಟನ್ನು ಹಾಕಿ ಅವ್ರಿಗೆ ಕೊಟ್ಟೆ. ತುಂಬ ಟೇಸ್ಟಿಯಾಗಿರುತ್ತಲ್ವ ಬೇಳೆ ಮತ್ತು ಮುಲ್ಲಂಗಿ ಸಾಂಬಾರು ಬಿಸಿ ಬಿಸಿಯಾಗಿ ತಿಂದರೆ ಅಂತೂ. ಸ್ವಲ್ಪ ತಣ್ಣಗಾಗೋದಕ್ಕಿಂತ ಬಿಸಿ ಬಿಸಿಯಾಗಿ ತಿಂದರೆ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಳೆಕಾಯಿ ಪಲ್ಯ ಮತ್ತು ಮುಲ್ಲಂಗಿ ಸಾಂಬಾರು, ಒಂದು ಸ್ವಲ್ಪ ಮುದ್ದೆ, ಇದಿಷ್ಟು ನನ್ನ ಲಂಚ್ ಆದಮೇಲೆ ಸುಶಾಂತಿನೂ ಕಟ್ಲೆಟ್ ಮಾಡ್ತೀನಿ ಅಂತ ಬಂದು ಇದನ್ನು ಕಿಚನ್ನ ಇಷ್ಟು ಮೆಸ್ಅಪ್ ಮಾಡಿದ್ದಾನೆ. ಇದು ಆ್ಯಕ್ಚುಲಿ ಈವ್ನಿಂಗು ಇದು ನಡೆದಿರೋ ಅಂಥದ್ದು. ತುಂಬ ಫುಲ್ ಗಲೀಜು ಮಾಡಿದ್ದ. ಸರಿ, ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆಫ್ಟರ್ ಬಿಫೋರ್ ಲುಕ್ ಹಿಂಗಿದೆ. ಇದಿಷ್ಟು ಇವತ್ತಿನ ವ್ಲಾಗು. ಮತ್ತು ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.